ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮತ್ತೊಂದು ಕಡೆಗೆ ಸೈಬರ್ ವಂಚಕರೇನಿದ್ದಾರೆ ಅವರು ಕೂಡ ಈ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸ್ಕ್ಯಾಮ್ಗಳನ್ನು ಮಾಡ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆಯನ್ನೇ ತಮ್ಮ ಬಂಡವಾಳವಾಗಿ ಮಾಡಿಕೊಂಡಿದ್ದಾರೆ ಈ ಸೈಬರ್ ವಂಚಕರು. ಸದ್ಯ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಸೈಬರ್ ವಂಚಕರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ಅವರ ವಂಚನೆಯ ಜಾಲ ಜೋರಾಗ್ತಾ ಇದೆ. ವಿವಿಧ ಏಜೆನ್ಸಿಗಳ ಹೆಸರಲ್ಲಿ ನಿಮಗೆ ಲಿಂಕನ್ನು ಕಳಿಸ್ತಾರೆ, ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ. ನೀವೇನಾರ ಮಿಸ್ ಆಗಿ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಲಿಂಕನ್ನು ಒತ್ತಿದ್ರೆ ಯಾಮಾರಿ ಗ್ಯಾಸ್ ಸಿಗುತ್ತೆ ಅಂದ್ಕೊಂಡು ಕತೆ ಮುಗೀತಲ್ಲಿಗೆ. ಗ್ಯಾಸ್ ಸಮಸ್ಯೆಯ ಜೊತೆ ಈಗ ಮತ್ತೊಂದು ಸಮಸ್ಯೆ ಪಕ್ಕಾ ಆಗೋಗಿದೆ ಜನರಿಗೆ. ಅದು ಕಾಡ್ತಾ ಇದೆ ಈಗಾಗಲೇ. ಇದ್ರ ಸಂಬಂಧ ದೂರುಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಂಕಿತಾ, ಸೈಬರ್ ವಂಚಕರು ಕೂಡ ಆಕ್ಟಿವ್ ಆಗಿದ್ದಾರೆ, ಗ್ಯಾಸನ್ನು ಬಂಡವಾಳ ಮಾಡ್ಕೊಳ್ತಾ ಇರುವಂಥದ್ದು. ಯಾವ್ಯಾವ ರೀತಿಯಲ್ಲಿ ಅವರು ಜನರನ್ನ ವಂಚನೆ ಮಾಡ್ತಾ ಇದ್ದಾರೆ ಅಂಕಿತಾ? ನವೀನ್, ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆಯನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾವ ರೀತಿ ಆಗಿದೆ ಅಂತಂದ್ರೆ, ವಿವಿಧ ಏಜೆನ್ಸಿಗಳ ಹೆಸರಲ್ಲಿ ಲಿಂಕ್ ಗಳನ್ನ ಕಳಿಸಿ ಗ್ಯಾಸ್ ಬುಕ್ ಮಾಡ್ಕೊಳ್ಳುವಂತೆ ಸೂಚನೆಯನ್ನ ಕೊಡ್ತಾರೆ. ಎಲ್ಲೋ ಭಯದಲ್ಲಿ ನಮ್ಗೆ ಗ್ಯಾಸ್ ಸಿಗಲ್ಲ, ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ತಕ್ಷಣ ಗ್ಯಾಸ್ ಬರುತ್ತೆ ಅಂತ ಹೇಳಿ ಯಾಮಾರಿ ಏನಾದ್ರು ಲಿಂಕ್ ಅನ್ನ ಒತ್ತಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಕತೆ ಮುಗಿಯುತ್ತೆ. ಯಾಕಂದ್ರೆ ನಮ್ಮ ಅಕೌಂಟ್ ನಲ್ಲಿರುವಂತಹ ಎಲ್ಲ ಹಣ ಕ್ಷಣ ಮಾತ್ರದಲ್ಲೇ ಮಂಗಮಾಯ ಆಗಿರುವಂತದ್ದು. ಏನಂತಂದ್ರೆ, ಇದು ಗ್ಯಾಸ್ ಸಮಸ್ಯೆಯ ಜೊತೆ ಈಗ ಮತ್ತೊಂದು ಸಮಸ್ಯೆ ಎದುರಾಗಿರುವಂತದ್ದು. ಈಗಾಗಲೇ ಸಾಕಷ್ಟು ಜನ 112ಗೆ LPG ಸಿಲಿಂಡರ್ಗಳ ಬಗ್ಗೆ ಸ್ಕ್ಯಾಮ್ ಏನಾಗ್ತಾ ಇದೆ ಅದರ ಬಗ್ಗೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಲಿಂಕ್ ಓಪನ್ ಮಾಡಿ ಹಣ ಕೊಟ್ಟು ವಂಚನೆಗೊಳಗಾದ ಕೆಲವರಿಂದ ದೂರು ಕೂಡ ದಾಖಲಾಗಿದೆ. ಒಂದ್ ಕಡೆ ಅಂದ್ರೆ ನಾವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಗ್ಯಾಸ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅವರು ಏನ್ ಅಮೌಂಟ್ ಅನ್ನ ಹೇಳ್ತಾರೆ ಪೇ ಮಾಡೋದಕ್ಕೆ, ಅಷ್ಟೇ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ನಾವು ಮೋಸ ಹೋಗಿದ್ದೀವಿ ಅಂತ. ಮತ್ತೊಂದೇನಂದ್ರೆ, ಸಿಕ್ಕ ಲಿಂಕ್ ಗಳನ್ನೇನಾದ್ರೂ ಕ್ಲಿಕ್ ಮಾಡೋದಕ್ಕೆ ಹೋದ್ರೆ ನಮ್ಮ ಫೋನ್ ಹ್ಯಾಂಗ್ ಆಗಿ ಅಥವಾ ಹ್ಯಾಕ್ ಆಗಿ ಎಲ್ಲವೂ ಕೂಡ ಕಟ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಹಾಗಾಗಿ ಆಯಾ ಠಾಣೆಯ ಸಾಮಾಜಿಕ ಜಾಲತಾಣದ ಮೂಲಕ ಸ್ಕ್ಯಾಮ್ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಫೇಕ್ ಬುಕ್ಕಿಂಗ್ ವೆಬ್ಸೈಟ್ ಜೊತೆಗೆ ಲಿಂಕ್ ಗಳನ್ನ ಸೃಷ್ಟಿ ಮಾಡಿ, ಅಂದ್ರೆ ಒರಿಜಿನಲ್ ಲಿಂಕ್ ಯಾವುದು ಫೇಕ್ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ರಿಯಲ್ ಆಗಿ ಸೃಷ್ಟಿ ಮಾಡಿದ ರೀತಿ ಲಿಂಕ್ ಗಳನ್ನ ಕಳಿಸಿ ಈ ರೀತಿಯಾಗಿ ಮೋಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ LPG ಸಿಲಿಂಡರ್ಗಳ ಕೊರತೆಯನ್ನೇ ಈಗ ಸೈಬರ್ ವಂಚಕರು ಬಂಡವಾಳ ಮಾಡಿಕೊಂಡು ಮೋಸವನ್ನ ಮಾಡೋದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಸಿಟಿ ಪೊಲೀಸರು ಸಿಲಿಂಡರ್ ಸಪ್ಲೈ ಆಗುವಂತಹ ಗೋಡಾನ್ಗಳೇನಿದೆ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಅಕ್ರಮದ ಬಗ್ಗೆ ಮಾಹಿತಿ ಪತ್ತೆ ಆಗಿಲ್ಲ. ಆದ್ರೆ ಎಲ್ಲಾ ಸಪ್ಲೈ ಗೋಡನ್ಗಳಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಸಿಲಿಂಡರ್ ಪೂರೈಕೆ ಆಗ್ತಾ ಇರುವಂತದ್ದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈ ರೀತಿಯಾಗಿ ಲಿಂಕ್ ಅನ್ನ ಕಳಿಸಿ ಸೈಬರ್ ವಂಚಕರು ಫ್ರಾಡ್ ಮಾಡ್ತಾ ಇರೋದ್ರಿಂದ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಜೊತೆಗೆ ಸಿಲಿಂಡರ್ ಅಭಾವ ಏನಿದೆ ಅದಕ್ಕೆ ಭಯಗೊಂಡು ಸಿಕ್ಕ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅದರ ಮೂಲಕ ಸಿಲಿಂಡರ್ ಅನ್ನ ಬುಕ್ ಮಾಡೋದಕ್ಕೆ ಏನಾದ್ರೂ ಹೋದ್ರೆ ನಿಜಕ್ಕೂ ಕೂಡ ಅವರು ಸಂಕಷ್ಟವನ್ನ ಎದುರಿಸುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇರುವಂತದ್ದು. ಜೊತೆಗೆ ಯಾರಾದ್ರೂ ಮೋಸ ಹೋಗಿದ್ರೆ ಅಂತವ್ರು ತಕ್ಷಣ ದೂರನ್ನ ನೀಡಿ ಪೊಲೀಸರಿಗೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.